ಬೇರೆ ಮಂತ್ರ ಇಕ್ಬಾರ್ದು. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ನಿಂಬೆಹಣ್ಣೆ ಶನಿಗ ಅಂತ ಕರಿತೀನಿ. ನಿಂಬೆಹಣ್ಣಲ್ಲಿ ಮಂತ್ರನೂ ಮಾಡ್ಬೋದು, ಸಾಯಿಸ್ಬೋದು. ನಿಂಬೆಹಣ್ಣು ಏನು ಮಾಡ್ತೀರಿ ಗೊತ್ತಾ, ಭಕ್ತಿಯಿಂದ ಬೇಡಿ ತೀರ್ಥ ಹಾಕೊಳ್ಳಿ. ಪಾಪ ಹಾಲುವನ್ನ ಮೊಸರನ್ನ ದೇವ್ರು ತಿನ್ನಲ್ಲ. ನಮ್ಮ ಸಂಸ್ಕೃತಿ ಬಂದ್ಬಿಟ್ಟಿದೆ ಅವಾಗಿಂದ. ಹಾಲನ್ನು ಮಾಡಿದರೆ ಮನೆಯಲ್ಲಿ ಗಲಾಟೆ ಆಗಲ್ಲ ಅಂತ, ಮೊಸರನ್ನ ಮಾಡಿದರೆ ಸಮೃದ್ಧಿ ಆಗ್ತದೆ ಅಂತ. ಇದೆಲ್ಲ ಹಳೆ ಕಾಲ ಶಾಸ್ತ್ರ. ದೇವ್ರು ತಿನ್ನಲ್ಲ, ದೇವ್ರಿಗೆ ನಾವು ತಿಂತೀವಿ. ಎಂಜಿನ್ ಊಟ ಬಂದ್ಬಿಟ್ಟಿದೆ ನಮ್ಮ ಭಾಷೆ. ಅಂದರೆ ನಮ್ಮ ಅಪ್ಪನ ಹೆಸರಿಗೆ ತೆಗಿಬೇಕಲ್ಲ, ಅದಕ್ಕೆ ಡಾಕ್ಟರ್ ಬೇಡ ಅಂತ ಡಾಕ್ಟರ್ ಕೊಟ್ಟಾರ. ನಂಗೆ ಜನ ಹೆಂಗೆ ಹೇಳ್ತಾರೆ ಡಾಕ್ಟರ್ ಕೊಡ ಗೊತ್ತಾ, ಬೈತಾರೆ ಅಂತ ಕೊಟ್ಟೆ ಸಾಕು, ಅದಕ್ಕಿಂತ ಏನು ಬೇಕು. ಇಲ್ಲಿ ನೋಡಿ ಬರ್ತಾರೆ, ಇಲ್ಲಿ ಸ್ವಾಮಿಯರಂತ ಯಾರಿಲ್ಲ, ನಾವು ಸೇವಕರು. ಇದಕ್ಕೆ ಸಿಕ್ಕಿರೋದಂಥ ಕಲ್ಲುಗಳು ಅಷ್ಟೇ. ಒಂದು 5 ಅಡಿಗೆ ನೀರು, ಒಂದು 8 ಅಡಿಗೆ ವಿಗ್ರಹ ಮೂರ್ತಿಗಳು ಸಿಕ್ಕಿದ್ದು. ಇಲ್ಲಿ ವಿಗ್ರಹ ಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳು ಇರ್ತಾರೆ. ನನಗೆ ಇಲ್ಲಿ ಕಳ್ತನ ಮಾಡೋಂಗಿಲ್ಲ, ಸುಳ್ಳು ಹೇಳಂಗಿಲ್ಲ, ಯಾರಿಗೂ ರಕ್ತ ಒಂದು ಸೊಳ್ಳು ಕಡಿಯಲ್ಲ. ನಂಬಿ ಬಂದ ಭಕ್ತರಿಗೆ ಅಕ್ಷಯ ಪಾತ್ರೆ ಅಂತ ಈ ಥರ ತಂಗಿಯರು ಹಾಕ್ತಾರೆ. ನಂಬಿ ಬಂದ ಭಕ್ತರಿಗೆ ಮಾತ್ರ ಅಕ್ಷಯ ಪಾತ್ರೆ. ಬಂದವರಿಗೆಲ್ಲ ಅಕ್ಷಯ ಪಾತ್ರೆ ಹಾಕಿ ಸಾಧ್ಯ ಇಲ್ಲ. ಅದು ಬಂದವರೆಲ್ಲ ಲೇಟ್ ಆಗುತ್ತಾ, ಹುಷಾರಾಗುತ್ತಾ, ಮಗನ ಮದುವೆ ಆಗುತ್ತಾ.